ಮೀನಾ ಅವ್ರ ಅಪ್ಪನ ಫೋಟೋಗೆ ಪೂಜೆ ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಅವ್ರ ತಮ್ಮ ಮತ್ತು ಅವ್ರ ತಂಗಿ ಕೂಡ ಬರ್ತಾರೆ ಇಬ್ಬರು. ಅವ್ರ ತಂಗಿ ಕೇಳ್ತಾಳೆ, ಯಾಕೆ ಭಾವನ ಜೊತೆ ಜಗಳ ಮಾಡ್ಕೊಂಡು ಬಂದ, ಏನಾಯಿತು ಏನು ಹೇಳು ಅಂತ ಕೇಳ್ತಾಳೆ. ಏನು ಜಗಳ ಮಾಡ್ಕೊಬಂದಿಲ್ಲ, ಸುಮ್ಮನೆ ಬಂದೀನಿ, ಯಾಕೆ ಬರಬಾರ್ದ ನಾನೇನು ಇಲ್ಲಿಗೆ ಅಂತ. ಬರಬಾರ್ದಂತ ಏನಿಲ್ಲ, ಏನಕ್ಕೆ ಅಂತ ಕೇಳಿದೆ ಅಂತ ಹೇಳ್ತಾಳೆ. ಇದು ಟೈಮ್ ಬರಲಿ, ನಾನು ಎಲ್ಲನೂ ಹೇಳ್ತೀನಿ, ಇವಾಗ ಏನೂ ಕೇಳಬೇಡ ಅಂತ ಮೀನಾ ಇದ್ದವಳು ಹೇಳ್ತಾಳೆ. ಅಷ್ಟರಲ್ಲಿ ಶ್ರುತಿ ಮೀನನ್ನು ನೋಡೋಕ್ಕೆ ಬರ್ತಾಳೆ. ಮೀನನ್ನು ನೋಡೋಕೆ, ಏನು ಮೀನು ಮರಿ ನಮ್ಮ ಮರೆತೇ ಬಿಟ್ಬಿಟ್ಟಿದೆಯಲ್ಲ, ಇನ್ನು ಒಂದು ಕಾಲ್ ಇಲ್ಲ ಏನಿಲ್ಲ. ಹಂಗೆ ಇಲ್ಲ ಶ್ರುತಿ, ಬಾ ಕೂತ್ಕೋ, ಕಾಫಿನ ಮಾಡಲಾ, ಬೇಡ ನನಗೆ ಅಂತ ಹೇಳ್ತಾರೆ. ಅದಕ್ಕೆ ಕಾಫಿ ಮಾಡೋಕೆ ಮೀನು ಹೋಗ್ತಿರ್ಬೇಕಾದ್ರೆ ಅವ್ರ ಅಮ್ಮ ಇದ್ದಾರೆ, ಪ್ರಮೀಳಾ ಇದ್ದಳು. ನಾನು ನಿಮ್ಗೆ ಕಾಫಿ ಮಾಡ್ತೀನಿ, ಅವ್ರ ಜೊತೆ ಮಾತಾಡ್ತಾ ಇರು ನೀನು, ನಾನು ಬರ್ತೀನಿ ಅಂತ ಹೇಳ್ದೆ. ಅದಕ್ಕೇ ಕಾಫಿ ಮಾಡೋಕ್ಕೆ ಹೋಗ್ತಾರೆ. ಮೀನಾ ಮರಿ ಯಾವ್ದಾರ ಒಂದು ರೆಸಿಪಿ ಹೇಳ್ರಿ ಅಂತ ಹೇಳ್ತಾರೆ. ಆಮೇಲೆ ಮೀನಾ ಅವ್ರ ತಂಗಿ ದೊಡ್ಡ ಹೇಳ್ತಾಳೆ, ನಾನು ಅವಳನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀರ ಮೀನು ಹಾಕೋಂಗೆ ಅಂತ ಅಂದ್ಕೊಡ್ರೆ. ನಾವೆಲ್ಲ ಆ ಥರ ಕ್ಯಾಟಗರಿ ಅಲ್ಲ, ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಆವಾಗ ಅವ್ರು ಬರಲಿ, ಸುಮ್ಮನೆ ಅಂತೂ ಅವ್ರು ಬಂದಿಲ್ಲ. ಸೂರ್ಯರ ವಿಷಯಕ್ಕಂತೂ ಬಂದಿಲ್ಲ, ಅವರು ಏನೋ ಒಂದು ವಿಷಯಕ್ಕೆ ಬಂದರೆ ಅಲ್ಲಿಂದ ಏನೂ ತೊಂದರೆ ಆಗಬಾರ್ದು ನನ್ನಿಂದ ಅಂತ ಬಂದಿರೋದಷ್ಟೇ. ಅವರು ಸುಮ್ಮನೆ ಏನಕ್ಕೂ ಬಂದಿಲ್ಲ. ಅವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಅವ್ರು ಆರಾಮಾಗಿ ಹ್ಯಾಪಿಯಾಗಿ ಬರಲಿ ಅವರು, ಮೀನಾ ಮರಿ ಅವರು ಅಂತ ಶ್ರುತಿ ಹೇಳ್ತಾಳೆ. ಮೀನರಮ್ಮ ಪ್ರಮೀಳಾ ಇದಳು ಬಂದುಬಿಟ್ಟು ಹೇಳ್ತಾಳೆ, ಕಾಫಿ ಕೊಡ್ತಾಳೆ. ಶ್ರುತಿ ಇದಳು ಕಾಫಿ ಕೊಡ್ಬಿಟ್ಟು, ಆಂಟಿ ತುಂಬಾ ಚೆನ್ನಾಗಿದೆ, ಈ ರೆಸಿಪಿ ನನಗೆ ಹೇಳಿ, ನಾವು ಹೋಟೆಲಲ್ಲಿ ಇದು ಈ ರೆಸಿಪಿನ ಕೂಡ ನಾನು ಮಾಡ್ತೀವಿ ಆಂಟಿ, ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಏನಮ್ಮ ಅದಕ್ಕೇನಿಲ್ಲ, ಹೇಳ್ತೀನಿ ಬಾರಮ್ಮ ಅಂತ ಅಂದೆ. ಹೇಳ್ತಾನೆ, ಅದಕ್ಕೆ ನೀವು ಹೇಳಿ ನಾನು ವಿಡಿಯೋ ಮಾಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ ಹೇಳ್ತಾರೆ, ಇಲ್ಲಿಗೆ ಬಂದಿದ್ದಕ್ಕೂ ಇದಾಯಿತು, ನಿಮ್ಮಮ್ಮ ಒಳ್ಳೆ ರೆಸಿಪಿ ಹೇಳಿದ್ದಾರೆ ಮೀನಾ ಮರಿ, ಆ ರೆಸಿಪಿನ ಹೋಟೆಲಲ್ಲಿ ಹೋಗಿ ಟ್ರೈ ಮಾಡ್ತೀನಿ, ನಾನು ಹೊರಡ್ತೀನಿ, ನೀವು ಯಾವಾಗ ಬರಬೇಕು ಅನಿಸುತ್ತೆ ಅವಾಗ ಕಾಲ್ ಮಾಡಿ ಬರ್ರಿ, ತುಂಬಾ ಬೋರ್ ಆಗ್ತಿದೆ ಅಲ್ಲಿ, ಬೇಗ ಬನ್ನಿ. ಆ ರೋಹಿಣಿ ಅವ್ರದ್ದು ಊಟ ಕೂಡ ನಾನು ತಿನ್ನೋಕ್ಕಾಗ್ತಿಲ್ಲ, ತುಂಬ ಬೇಜಾರಾಗ್ತಿದೆ, ಆದಷ್ಟು ಬೇಗ ಬನ್ನಿ ಅಂತ ಹೇಳಿ ಶ್ರುತಿ ಅಲ್ಲಿಂದ ಹೊರಡ್ತಾಳೆ. ಸೂರ್ಯ ಇದ್ದವನು ಅಂತ ಫ್ರೆಂಡ್ ಇದ್ದಾನಲ್ಲ, ಅವನ ಕಾರಿಗೆ ಕಟ್ಟಾಕಿರ್ತಾನೆ. ಕಾರಿಗೆ ಕಟ್ಟಾಕ್ಬಿಟ್ಟು ಹೇಳ್ತಿರ್ತಾನೆ, ನಿನ್ನಿಂದನೇ ನನ್ನ ಮೀನಾ ಅವರು ಮನೆ ಬಿಟ್ಟು ಹೋಗಿದ್ದು, ನಿನ್ನಿಂದನೇ ಅಂತ ಅಂದು, ಬೇಡ ಬೇಡ ಅಂತ ಅಂದರೂ ಕೂಡ ನೀನು ಕೊಟ್ಟಿವಾಗ ನೋಡಿ ಮನೆ ಬಿಟ್ಟು ಹೋಗಿದ್ದಾರೆ, ಏನೂ ಆಗಲ್ಲ ಬಿಡು ಗುರು, ಇವತ್ತೊಂದಿನ ಬರ್ತಾರೆ ವಾಪಸ್, ಯಾಕೆ ತಲೆ ಕೆಡಿಸ್ಕೋತೀರಾ ಅಂತ ಹೇಳ್ತಾರೆ. ಇಲ್ಲ ನಿನ್ನಿಂದನೇ ಆಗಿದ್ದು ಕಣೋ, ಎಷ್ಟು ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಫ್ರೆಂಡ್ಸ್ ಇದನ್ನು ಹೇಳ್ದೆ ತಾನೇ ಮೊದಲೇ ಕುಡಿಬೇಡ ಅಂತ, ನೋಡಿ ನಿನ್ನಿಂದನೇ ಆಗಿದ್ದು, ಇವಾಗ ಮೀನು ಸಿಸ್ಟರ್ ಅವರು ಮನೆ ಬಿಟ್ಟು ಹೋಗಿದ್ದಾರೆ ಇವಾಗ ಅಂತ ಹೇಳ್ತಾರೆ. ಅದಕ್ಕೇ ಎಲ್ಲರೂ ಫ್ರೆಂಡ್ಸ್ ಹೇಳ್ತಾರೆ, ತುಂಬಾ ತಲೆನೋವು ಕೊಂಡ್ರು, ಹೆಂಡ್ತಿಯರ ಸಹವಾಸ, ಚಿಕ್ಕ ವಿಷಯಕ್ಕೂ ಮನೆ ಬಿಟ್ಟು ಹೋಗ್ತಾರೆ, ನಾನು ಹೆಂಡ್ತಿಗೆ ಇವತ್ತು ಬರೀ ಹಪ್ಪಳ ಮಾಡಿಕೊಡೆ ಅಂತ ಕೇಳಿದ್ದಕ್ಕೆ ಮನೆ ಬಿಟ್ಟು ಹೋದ್ಲು. ಅದಕ್ಕೆ ಆಮೇಲೆ ನನ್ನ ಅಕ್ಕ ಕೂಡ ಅವ್ರ ಗಂಡಂಗೆ ಕಾಫಿ ಚೆನ್ನಾಗಿಲ್ಲ ಅಂತ ಅಂದಿದ್ದಕ್ಕೂ ಕೂಡ ನಡಿ ಮನೆಯಿಂದ ಆಚೆ ಅಂತ ಲಗೇಜ್ ಪ್ಯಾಕ್ ಮಾಡಿಬಿಟ್ಟೆ ಕೊಟ್ಬಿಟ್ಲು. ನನ್ನ ಗಂಡನು ಏನೋ ಒಂದು ಮಾಡಿಕೊಡ್ರಿ ಅಂತಲೂ ಬೈತಾರೆ, ಬರೀ ಯಾವಾಗ ನೋಡ್ರು ಅಂತ ಹೇಳ್ತಿರ್ತಾರೆ ಎಲ್ಲ ಫ್ರೆಂಡ್ಸು. ಅದಕ್ಕೆ ಸೂರ್ಯ ಇದನ್ನು ಎಲ್ಲ ಇಷ್ಟೊಂದೆಲ್ಲ ತೊಂದರೆ ಇದೆಯೇನ್ರು, ಅದಕ್ಕಿಂತ ನಾನೇ ಪರವಾಗಿಲ್ಲ, ತುಂಬಾ ಚೆನ್ನಾಗಿದ್ದೀನಿ ಅಂತ ಅಂದು ಬಂದು ಸಂತನ ಬಿಡಿಸ್ರು ಅಂತ ಅಂದು ಸಂತನ ಬಿಡಿಸ್ತಾರೆ. ಅಲ್ಲಿಂದ ಸೂರ್ಯ ಕಾರ್ ತೊಗೊಂಡು ಹೋಗ್ತಾನೆ. ಕಾರ್ ತೊಗೊಂಡು ಹೋಗಿ ಅಲ್ಲಿ ಸೀರೆ ಸಮ್ಮೇಳನ ನಡೀತಿರುತ್ತೆ, ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಸೀರೆ ತೊಗೋತಾ ಇರ್ತಾನೆ. ಸೀರೆ ತೊಗೊತಿದ್ರೆ ಇನ್ನೊಂದು ಕಡೆ ಮೀನಾ ಕೂಡ ಅಲ್ಲೇ ಇರ್ತಾಳೆ. ಮೀನಾ ಕೂಡ ಅಲ್ಲೇ ಇದ್ದು ಅವಳು ಕೂಡ ಸೂರ್ಯ ಅವರಿಗೆ ಸೂಟ್ ತೊಗೋತಿದ್ದಾಳೆ. ಅದಕ್ಕೇ ಇವೆಲ್ಲ ಚೆನ್ನಾಗಿದೆ, ಯಾವ ಸೀರೆ ತೊಗೊಳ್ಳೋಣ, ನಮ್ಮ ಹೆಂಡತಿ ತುಂಬಾ ಕ್ಯೂಟಾಗಿದೆ, ಚೆನ್ನಾಗಿದ್ದಾಳೆ, ವೈಟು ಇಲ್ಲ ಬ್ಲಾಕು ಇಲ್ಲ, ತುಂಬ ಚೆನ್ನಾಗಿದೆ, ಅವಳಿಗೆ ಯಾವ ಸೀರೆ ಇದಾಗುತ್ತೆ ಕೊಡ್ರಿ ಅಂತ. ಈ ಬಾರ್ಡ್ರ್ ಸೀರೆ ಚೆನ್ನಾಗಿರುತ್ತೆ ತೊಗೊಳ್ರಿ ಅಂತ ಹೇಳ್ತಾನೆ. ಇಲ್ಲ ಈ ಬಾರ್ಡ್ರ್ ಸೀರೆ ಎಲ್ಲ ಬಾರ್ಡ್ರ್ ಬಿಟ್ಟು ಅಲ್ಲೇ ಹೋಗಿ ನನ್ನ ಹೆಂಡತಿ ಹೋಗಿಬಿಟ್ಟಿದ್ದಾಳೆ, ಅವಳ ಹೆಂಡತಿನ ಕರ್ಸ್ಕೋಬೇಕು, ಚೆನ್ನಾಗಿರೋ ಸೀರೆ ತೋರಿಸ್ದೆ ಅಂತ ಹೇಳ್ತಾನೆ. ಹೌದಾ ತೋರಿಸ್ತೀನಿ ಬರ್ರಿ ಅಂತ ಈ ಸೀರೆ ತೋರಿಸ್ತಾರೆ. ಅದಕ್ಕೇ ಬಂದ್ಬಿಟ್ಟು ಈ ಸೀರೆ ತುಂಬ ಚೆನ್ನಾಗಿದೆ, ನಾನು ಇಮ್ಯಾಜಿನ್ ಮಾಡ್ಕೊತೀನಿ ನನ್ನ ಹೆಂಡತಿಗೆ ಚೆನ್ನಾಗಿ ಕಾಣುತ್ತೆ ಇಲ್ವಾ ಅಂತ ಇಮ್ಯಾಜಿನಲ್ಲಿ ಹೋಗ್ತಾನೆ. ಈ ಕಡೆ ಮೀನಾ ಕೂಡ ಇದೇ ಥರ ನನ್ನ ಗಂಡನಿಗೆ ಚೆನ್ನಾಗಿ ಕಾಣುತ್ತೋ ಇಲ್ವಾ ಅಂತ ಯೋಚನೆ ಮಾಡಿಕೊಂಡು ಅವರು ಕೂಡ ಇಮ್ಯಾಜಿನ್ಗೆ ಹೋಗ್ತಾರೆ. ಇಬ್ಬರು ಕೂಡ ಸಾಂಗ್ ತೊಗೊಂಡು ಡ್ಯಾನ್ಸ್ ಕೂಡ ಇಮ್ಯಾಜಿನಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾ ಇರ್ತಾರೆ ಇಬ್ಬರು ಕೂಡ. ಇವತ್ತಿನ ಸಂಚಿಕೆ ಇಷ್ಟ ಆಗಿದೆ. ಇದೇ ಥರ ನಮ್ಮ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡ್ತಾ ಇರ್ರಿ.